ಇದೇ ನೋಡಿ, ಇದೇ ಆ ಕತ್ತಿ, ಅಯ್ಯಪ್ಪ ಉಪಯೋಗಿಸಿದ ಕತ್ತಿ. ನೋಡಿದ್ರಲ್ಲ, ನಾನಿವಾಗಿರೋದು ಎರುಮೇಲಿಯಲ್ಲಿ. ಈ ಎರುಮೇಲಿ ಅಂದರೆ ಏನು? ನಿಮ್ಗೆ ಎಷ್ಟೋ ಜನಕ್ಕೆ ಇಲ್ಲಿ ಬರ್ತಾರೆ, ಬಣ್ಣ ಹಾಕೊಂಡು ಕುಣಿತಾರೆ, ಇದೆಲ್ಲ ನಿಮ್ಗೆ ನೋಡಿದ್ದೀರಿ. ಬಟ್ ಈ ಎರುಮೇಲೆ ಒಂದು ಹಿಸ್ಟ್ರಿ ಇದೆ. ಅಯ್ಯಪ್ಪ 14ನೇ ವಯಸ್ಸಲ್ಲಿ ಮಹಿಷಿನ ಕೊಲ್ತಾರಲ್ವ, ಅದು ಇದೇ ಜಾಗದಲ್ಲಿ ಅಂತ ಹೇಳಲಾಗ್ತದೆ. ನಾನು ಇನ್ನೂ ಒಂದು ಸ್ವಲ್ಪ ಲೋಕಲ್ ಲೈಟ್ಸ್ ಅವ್ರನ್ನೆಲ್ಲ ಮಾತಾಡಿಸಿದೆ. ಇದೇ ಜಾಗದಲ್ಲಿ ಅಯ್ಯಪ್ಪ ಮಹಿಷಿಯನ್ನು ಕೊಲ್ಲೋದು. ಸೊ ಇಲ್ಲಿ ಕೊಂದ ಮೇಲೆ ಆ ಮಹಿಷಿಯ ರಕ್ತ ಎಲ್ಲ ಈ ಊರ ಜನರ ಮೇಲೆ ಬೀಳುತ್ತೆ. ಸೊ ಇದು ಆ ರಕ್ತದ ಸಿಂಬಲೇ. ಇಲ್ಲಿ ಹೋಲಿ ಹಾಕೊಂಡು ಇಲ್ಲಿ ಬರೋರು ಹೋಲಿ ಹಾಕೊಂಡು ಡ್ಯಾನ್ಸ್ ಆಡಬೇಕು. ಇದು ಒಂದು ನಂಬಿಕೆ. ಅಂದರೆ ಇನ್ನೊಂದು ನಂಬಿಕೆ ಇದೆ. ಅದೇನು ನಂಬಿಕೆ ಅಂದರೆ, ಈ ಮಹಿಷಿನ ಇಲ್ಲಿ ಕೊಲ್ಲೋದಕ್ಕೆ ಬರ್ತಾರಲ್ಲ ಅಯ್ಯಪ್ಪ, ಈ ಟೈಮಲ್ಲಿ ಇದೇ ಜಾಗದಲ್ಲಿ ಮಹಿಷಿಯ ಕತ್ತರಿಸ ಅಂದರೆ ಈ ಬಫೆಲೋ ಇದರಲ್ಲಿ ಇರ್ತಾರಲ್ಲ, ಅದನ್ನು ಕೊಂದು ಇಲ್ಲಿನ ಕಾಡು ಜನರು ಅಯ್ಯಪ್ಪನಿಗೆ ಹೆಲ್ಪ್ ಮಾಡಿರ್ತಾರಂತೆ. ಸೊ ಯಾವಾಗ ಮಹಿಷಿ ಕೊಲ್ಲಲ್ಪಡುತ್ತೆ, ಆವಾಗ ಈ ಜನ ಬಣ್ಣ ಹಾಕ್ಕೊಂಡು, ಅಂದರೆ ಆಗಿನ ಕಾಡಿನ ಜನ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿಂದ ಅಯ್ಯಪ್ಪನಿಗೋಸ್ಕರ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಮತ್ತೆ ಇಲ್ಲಿ ಮಾಲಾಧಾರಿಗಳು ಬಂದ್ಬಿಟ್ಟು ಅದೇ ರೀತಿ ಬಣ್ಣ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅದರೊಂದು ಸಿಂಬಲಿಕ್ಕಾಗಿ ಈ ಥರ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಈ ಎರಡು ನಂಬಿಕೆ ಇದೆ. ಇನ್ನೊಂದು ಜಾಗ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ನೋಡ್ಬೋದು, ಇಲ್ಲಿ ಬೆಟ್ಟ ಶ್ರೀ ಅಂತ ಇದೆಯಲ್ಲ, ಈ ಧರ್ಮಶಾಸ್ತ್ರ ಮತ್ತು ಇನ್ನೊಂದು ಅಯ್ಯಪ್ಪ ಧರ್ಮಶಾಸ್ತ್ರ ಟೆಂಪಲ್ ಇದೆ. ಇಲ್ಲಿಂದ ಅಲ್ಲಿವರೆಗೂ ಡ್ಯಾನ್ಸ್ ಆಡ್ತಾರೆ. ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಆಗ್ತಾ ಇದೆ. ಅದೇನಂದರೆ ವಾವರ್ ಸ್ವಾಮಿ ಅಂತ. ಹೋಗಬಾರ್ದು, ಅದು ಮುಸ್ಲಿಂ ಜಾಗ ಅಂತ. ನಾನು ಒಂದು 25 ವರ್ಷದಿಂದ ಬರ್ತಾಯಿದ್ದೀನಿ. ಬಟ್ ನಾನಂತೂ ಇಲ್ಲಿಗೆ ಹೋಗ್ಬಿಟ್ಟೆ ಬರ್ತಾಯಿದ್ದೀನಿ. ತೋರಿಸ್ತಾರೆ ನೋಡಿ, ಇದು ವಾವರ್ ಸ್ವಾಮಿ. ಈ ವಾವರ್ ಸ್ವಾಮಿ ಮಸೀದಿ ಇದೆಯಲ್ಲ, ಹೋಗಬಾರ್ದು ಅನ್ನೋದು ಒಂದು ಇತ್ತೀಚೆಗೆ ಒಂದು ಟ್ರೆಂಡಿಂಗ್ ಆಗ್ತಾ ಇದೆ. ನಾವಂತೂ ಬಂದು ಹೋಗ್ತಾ ಇದ್ದೀವಿ. ಇದು ಒಂಥರ ಹಿಂದೂ ಮುಸ್ಲಿಂ ಬಾಂಧವ್ಯದ ಸಂಕೇತ ಅಂತಲೂ ಹೇಳ್ತಾರೆ. ಈ ವಾವರ್ ಸ್ವಾಮಿ ಯಾರಂದರೆ ಅಯ್ಯಪ್ಪನ ಗೆಳೆಯ. ಈ ವಾವರ್ ಸ್ವಾಮಿ ಒಂದು ಸರಿ ಅರಬಿಕ್ ದೇಶದಿಂದ ಬರ್ತಾರೆ ಇದು ಮಾಡೋದಕ್ಕೆ ಅಂತ, ಕೊಳ್ಳೆ ಹೊಡೆಯೋದಕ್ಕೆ ಅಂತ. ಆದರೆ ಅಯ್ಯಪ್ಪ ವಾವರ್ ಸ್ವಾಮಿನ ಮಣಿಸಿ ಸ್ನೇಹಿತರಾಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇದಾದಮೇಲೆ ಈಗ ನಾನು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅದು ಯಾವ ಜಾಗ ಅಂದರೆ, ಅಯ್ಯಪ್ಪ ಮಹಿಷಿಯನ್ನು ಮರ್ದನ ಮಾಡ್ತಾರಲ್ಲ, ಆವಾಗ ಆ ಕೊಡಲಿ ಇರ್ತದಲ್ಲ, ಅಂದರೆ ಆ ಕತ್ತಿ ಇರೋ ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಎಸ್, ನಾನು ನಿಮ್ಮನ್ನು ಇವತ್ತು ಅಯ್ಯಪ್ಪನ ಖಡ್ಗ ಎಲ್ಲಿದೆ ಅನ್ನೋದನ್ನು ತೋರ್ಸೋಕೆ ಹೋಗ್ತೀನಿ. ಈಗಾಗಲೇ ತುಂಬ ಜನ ನೋಡಿರ್ತೀರ ಮಾಲಾಧಾರಿಗಳು. ಬಟ್ ಯಾರು ಹೋಗಿ ನೋಡಿಲ್ಲ ಅವ್ರಿಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಮಾಲೆ ಹಾಕದೆ ಹೋಗದೇ ಇರೋರು ಮತ್ತು ಹೆಣ್ಣು ಮಕ್ಕಳು, ಇವ್ರಿಗೆ ಯಾರಿಗೂ ಗೊತ್ತಿರಲ್ಲ ಅಯ್ಯಪ್ಪನ ಖಡ್ಗದ ಬಗ್ಗೆ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ನಿಮ್ಗೆ ಒಂದು ಚಿಕ್ಕ ಸ್ಟೋರಿನ ಹೇಳ್ತಾ ನಾನು ಆ ಖಡ್ಗದ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಿಷಾಸುರನನ್ನು ಚಾಮುಂಡಿ ತಾಯಿ ಮರ್ದನ ಮಾಡಿದ್ಮೇಲೆ ಮಹಿಷಿ, ಅಂದರೆ ಮಹಿಷಾಸುರನ ತಂಗಿ ಮಹಿಷಿ ಅಣ್ಣನ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಮುಂದಾಗ್ತಾಳೆ. ಆವಾಗ ಎಲ್ಲ ಈ ಒಂದು ತಪಸ್ಸು ಮಾಡಿ ಒಂದು ಇದನ್ನು ವರನ ಪಡಿತಾಳೆ. ಏನಂದರೆ, ಹರ ಮತ್ತು ಹರಿ ಇವರಿಬ್ಬರು, ಅಂದರೆ ವಿಷ್ಣು ಮತ್ತು ಈಶ್ವರರಿಂದ, ಅಂದರೆ ಸಂಗಮದಿಂದ ಹುಟ್ಟಿದ ಮಗುವಿಂದನೇ ನನಗೆ ಸಾವು ಬರಬೇಕು ಅಂತೆಲ್ಲ ಕೇಳ್ಕೊತಾಳೆ. ಅದೆಲ್ಲ ನಿಮ್ಗೆ ಇವಾಗಲೇ ಗೊತ್ತಿರುತ್ತೆ. ಅದಾದಮೇಲೆ ಋಷಿಗಳಿಗೆ ಅವಳು ಕಾಟ ಕೊಡ್ತಾ ಇದ್ದಿದ್ದು, ದೇವತೆಗಳಿಗೆ ಆಕೆ ಕಾಟ ಕೊಡ್ತಾಯಿದ್ದು. ಯಾವಾಗ ಇದೆಲ್ಲ ಜಾಸ್ತಿ ಆಗುತ್ತೋ, ಹರ ಮತ್ತು ಹರಿ ಅಂದರೆ ವಿಷ್ಣು ಮತ್ತು ಶಿವ ಇಬ್ಬರೂ ಏನು ಅಂದರೆ, ವಿಷ್ಣು ಮೋಹಿನಿ ರೂಪ ತಾಳ್ತಾರೆ, ಈಶ್ವರ ಇಬ್ಬರು ಸಂಗಮದಿಂದ ಒಂದು ಮಗು ಜನಿಸುತ್ತೆ. ಅದೇ ನಮ್ಮ ಅಯ್ಯಪ್ಪ. ಇದೆಲ್ಲ ಕತೆ ನಿಮ್ಗೆ ಗೊತ್ತಿದೆ. ಸೊ ಈ ಅಯ್ಯಪ್ಪ ಪಂದಳ ರಾಜಶೇಖರನ ಪಂದಳ ರಾಜನ ಇದರಲ್ಲಿ ಸಿಗುತ್ತೆ, ರಾಜನಿಗೆ ಸಿಗುತ್ತೆ. ಸೊ ಅಲ್ಲಿ ಆತ 14 ವರ್ಷದವರೆಗೂ ಬೆಳೀತಾನೆ. ಆ 14 ವರ್ಷದಲ್ಲೇ ಅವ್ರಿಗೆ ತುಂಬ ಇದಾಗುತ್ತೆ, ಏನಂದರೆ ಲೀಲೆಗಳನ್ನ ತೋರಿಸ್ತಾರೆ. ನಾನು ಅದು ಯಾವುದೂ ನಾನು ನಿಮಗೆ ಹೇಳೋಕ್ಕೆ ಹೋಗ್ತಿಲ್ಲ. ಆದರೆ ನಿಮಗೆ ಆ ಖಡ್ಗ ಹೇಗೆ ಅಯ್ಯಪ್ಪಂದು ಇಲ್ಲಿಗೆ ಬಂತು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲೇನೆಂದರೆ, ಅಯ್ಯಪ್ಪ 14 ವರ್ಷ ಆದಮೇಲೆ ಅವ್ರ ತಾಯಿಗೆ ಹುಲಿ ಹಾಲು ತರೋದಕ್ಕೆ ಹೋಗ್ತಾನೆ. ಈ ಹುಲಿ ಹಾಲು ತರೋದಕ್ಕೆ ಹೋದಾಗ ಈ ದಟ್ಟಾರಣ್ಯ, ಅಂದರೆ ಈ ಪಂದಳದಿಂದ ಈ ಅಯ್ಯಪ್ಪ ಹುಲಿನ ಹುಡ್ಕೊಂಡು ಬರೋದು ಇದೇ ಎರಿಮಲೆಗೆ ಫಸ್ಟು. ಈ ಎರಿಮಲೆಗೆ ಅವರು ಫಸ್ಟು ಬರೋದು. ಈ ಎರಿಮಲೆಗೆ ಬಂದಾಗ ಫುಲ್ ಕತ್ಲಾಗ್ಬಿಟ್ಟಿರುತ್ತೆ, ಹುಲಿ ಸಿಗಲ್ವಲ್ಲ ಕತ್ಲಲ್ಲಿ. ಸೊ ಅವಾಗ ಏನು ಮಾಡ್ತಾರೆ, ಒಂದು ಕಾಡಲ್ಲಿ ಮಧ್ಯದಲ್ಲಿ ಒಂದು ಮನೆ ಕಾಣಿಸುತ್ತೆ, ಲೈಟ್ ಉರಿತಾ ಇರೋದು, ಅಂದರೆ ದೀಪ ಉರಿತಾ ಇರೋದು. ಆ ಮನೆಯೇ ಇದಕ್ಕೇನಂತ ಕರೀತಾರೆ ಗೊತ್ತಾ? ಪುತೆನ್ ವೀಡು.
ಇಲ್ಲಿಗೆ ಈ ಮನೆಗೆ ಅವರು ಕರೆಯೋದು ಪುತ್ತೇನ್ ವೀಡು ಅಂತ ಇಲ್ಲಿನ ಜನ. ಈ ಮನೆ ಕಾಣಿಸುತ್ತೆ ಅಯ್ಯಪ್ಪಂಗೆ, ದೀಪ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲೇ ಅದೇ ಮನೇಲಿ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅಯ್ಯಪ್ಪ ಈ ಮನೆಗೆ ಬರ್ತಾರೆ. ಈ ಮನೆ ಎಷ್ಟು ವರ್ಷ ಹಳೇದು ಗೊತ್ತಾ? 1000 ವರ್ಷ ಹಳೇದು ನೋಡಿ. ಇವಾಗ್ಲೂ ಅದೆಲ್ಲ ಹಾಗೇ ಇದೆ. ಇಲ್ಲಿನ ಜನ ಅದಕ್ಕೆ ಸುಣ್ಣ ಬಣ್ಣ ಬಳ್ಕೊಂಡು ಮತ್ತು ಅದೇ ಇದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿನವರೇ ಹೇಳಿದ ಪ್ರಕಾರ ಇದು 800ರಿಂದ 1000 ವರ್ಷದ ಹಿಂದಿನ ಮನೆ ಅಂತೆ. ಈ ಮನೆಯಲ್ಲಿ ಅಯ್ಯಪ್ಪ ಮಲಗಿದ್ರಂತೆ. ಸೊ ಅದನ್ನು ಅದೇ ಥರನೇ ಇವತ್ತಿಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಮಳೆ ಗಾಳಿಗೆ ಬಿದೋಗಿದೆ, ಬಟ್ಟೆ ಅದನ್ನು ಕಟ್ಟಿದ್ದಾರೆ, ಈ ಥರ ಎಲ್ಲ ಮಾಡಿದ್ದಾರೆ ಈ ಮನೆಗೆ. ಈ ಮನೆಯಲ್ಲಿ ಅಯ್ಯಪ್ಪ ಹುಲಿ ಹಾಲು ತರಕ್ಕೆ ಬಂದಾಗ ಈ ಮನೆಗೆ ಬಂದಿದ್ರಂತೆ. ಈ ಮನೆಯಲ್ಲಿ ಆವಾಗ ಒಂದು ಅಜ್ಜಿ ಇತ್ತಂತೆ, ತುಂಬ ವಯಸ್ಸಾದ ಅಜ್ಜಿ ಇತ್ತಂತೆ. ಆ ಅಜ್ಜಿ ಅಯ್ಯಪ್ಪನ ಬರಮಾಡಿಕೊಂಡು ಅವತ್ತು ಮಲಗೋದಕ್ಕೆ ಜಾಗ ಕೊಡ್ತಾರೆ. ಆದರೆ ಮಲಗಬೇಕಾದ್ರೆ ಇಲ್ಲಿ ಇನ್ನೊಂದು ಕತೆ ಬರುತ್ತೆ. ನಾನು ಆಗಲೇ ಹೇಳ್ದಾಗೆ ಮಹಿಷಿ ಮರ್ದನ, ಇಲ್ಲಿ ಮಹಿಷಿ ಮರ್ದನ ಆದಮೇಲೆ ಮಹಿಷಿ ಮರ್ದನ ಆಯಿತು. ಏರಿ ಮೇಲೆ ರಕ್ತ ಎಲ್ಲ ಚಿಮ್ತು, ಮತ್ತು ಇವರು ಕಾಡು ಮನುಷ್ಯರೆಲ್ಲ ಡ್ಯಾನ್ಸ್ ಆಡಿದ್ರು ಅಂತ. ಆದರೆ ಈ ಕತ್ತಿ ಈ ಮನೆಗೆ ಹೇಗೆ ಬಂತು ಅಂದರೆ 2 ಕತೆ ಇದೆ. ಒಂದು ಕತೆ ಈ ಥರ ಡ್ಯಾನ್ಸ್ ಎಲ್ಲ ಆಡಿದ್ಮೇಲೆ ಮಹಿಷಿನ ಕೊಂದ ಮೇಲೆ ಈ ನೆನಪಿಗಾಗಿ ಮತ್ತು ಆ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಕ್ಕಾಗಿ ಅಜ್ಜಿಗೆ ಅಯ್ಯಪ್ಪ ಖಡ್ಗವನ್ನು ಉಡುಗೊರೆಯಾಗಿ ಕೊಟ್ರಂತೆ. ಅದು ಒಂದು. ಇನ್ನೊಂದು ಕತೆ ಇದೆ. ಅಯ್ಯಪ್ಪ ಅವತ್ತು ಮಲಗಬೇಕಾದ್ರೆ ಈ ಸುತ್ತಮುತ್ತ ಈಗ ಇದೇ ಮೊದಲು ಕಾಡಿತ್ತು ಈ ಏರಿ ಮೇಲೆ. ಇಲ್ಲಿ ಒಂದಷ್ಟು ಪ್ರಾಣಿಗಳ ಉಪಟಳ ಜಾಸ್ತಿ ಆಗಿತ್ತು. ಅಂದರೆ ತುಂಬ ಕಾಟ ಕೊಡ್ತಾಯಿದ್ರಿ ಇಲ್ಲಿನ ಜನಕ್ಕೆ. ಈ ವಿಷಯ ಅಯ್ಯಪ್ಪನಿಗೆ ಗೊತ್ತಾಗುತ್ತೆ. ಅವತ್ತು ಊಟ ಮಾಡಿ ಮಾತಾಡ್ಬೇಕಾದ್ರೆ ಅಜ್ಜಿ ಈ ವಿಷಯನ ಅಯ್ಯಪ್ಪನಿಗೆ ಹೇಳ್ತಾರೆ. ಸೊ ಈ ಅಯ್ಯಪ್ಪನಿಗೆ ಹೇಳಿದಾಗ ಅಯ್ಯಪ್ಪ ಏನು ಮಾಡ್ತಾರೆ, ನಿಮ್ಮ ಈ ಇದನ್ನೆಲ್ಲ ಆ ಕಾಡು ಪ್ರಾಣಿಗಳನ್ನ ನಾನು ಇದು ಮಾಡ್ತೀನಿ ಅಂತ ಹೋಗಿ ಆ ಕಾಡು ಪ್ರಾಣಿಗಳನ್ನೆಲ್ಲ ಇದು ಮಾಡಿ ಸಂಹಾರ ಮಾಡಿ, ಅಂದರೆ ಅವ್ರನ್ನೆಲ್ಲ ನಾಶ ಮಾಡುತ್ತೆ. ಆ ನಾಶ ಮಾಡೋದಕ್ಕೆ ಅಯ್ಯಪ್ಪ ಉಪಯೋಗಿಸ್ಕೊಂಡಿದ್ದು ಕತ್ತಿಯನ್ನು ಇದೇ ಮನೆಯಲ್ಲಿ ಬಿಟ್ಟು ಹೋದ್ರು ಅನ್ನೋದು ಒಂದು ಕತೆ ಇದೆ. ಈ 2 ಕಥೆಯಲ್ಲಿ ಯಾವುದು ನಿಜ ನನಗೆ ಗೊತ್ತಿಲ್ಲ. ಬಟ್ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಕತ್ತಿಯ ಮೂಲನ. ಆದರೆ ನನಗೆ ಇಲ್ಲಿನವರು ಹೇಳಿದ ಪ್ರಕಾರ ಇಲ್ಲಿ 2 ಕಥೆಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಕತ್ತಿ ಹೀಗೆ ಈ ಮನೆಗೆ ಸೇರ್ಕೊಂತು ನೋಡಿ. ಇದೇ ಮನೆ, ಇದೇ ಕತ್ತಿ ಅಯ್ಯಪ್ಪ ಯೂಸ್ ಮಾಡಿದ್ದಿತ್ತು. 1000 ವರ್ಷಗಳ ಹಿಂದೆ ಅಯ್ಯಪ್ಪ ಯೂಸ್ ಮಾಡಿದ ಕತ್ತಿ ಇದೆ. ಇದೇ ಕತ್ತಿಯನ್ನು ಇವತ್ತಿಗೂ ಈ ಮನೆಯಲ್ಲಿ ಶೇಖರಿಸಿ ಇಟ್ಟಿದ್ದಾರೆ. ದಯವಿಟ್ಟು ನೋಡಿ. ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಗ್ಯಾಪಲ್ಲಿ ತಗೋತಾ ಇದ್ದೀವಿ. ಖಡ್ಗದ ಕತೆ ಗೊತ್ತಾಯಿತು. ಈ ಡ್ಯಾನ್ಸ್ ಏನು? ಇದರದ್ದು ಕಥೆನೂ ಇದೆ ಸ್ನೇಹಿತರೆ. 2 ಕತೆ ಇದೆ. ಎರಡೂ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಈ ಡ್ಯಾನ್ಸ್ ಇದೆಯಲ್ಲ, ಈ ಡ್ಯಾನ್ಸ್ ಯಾಕೆ ಆಡೋದು ಅಂತ ಮತ್ತು ಎಲ್ಲಿ ಆಡೋದು ಅಂತ ಹೇಳ್ಬಿಡ್ತೀನಿ. ಈ ಕೊಟ್ಟಾಯಂ ಜಿಲ್ಲೆಯ ಎರುಮೆಲೆ, ನಾನು ಹೇಳಿದ್ನಲ್ಲ ಅಯ್ಯಪ್ಪನ ಕತ್ತಿ ಇದೆ ಅಂತ, ಸೊ ಅದೇ ಜಾಗದಲ್ಲೇ ಈ ಡ್ಯಾನ್ಸ್ ನಡೆಯೋದು. ಇದಕ್ಕೆ ಪೆಟ್ಟ ತುಲಾಲ್ ಅಥವಾ ಪೆಟ್ಟ ಕೆಟ್ಟು ಅಂತ ಕರೀತಾರೆ. ಅಂದರೆ ಒಂಥರ ಪೆಟ್ಟ ಅಂದರೆ ಮಾರ್ಕೆಟ್ ಅಂತ, ಮತ್ತು ಇದು ಅಂದರೆ ಡ್ಯಾನ್ಸ್ ಅಂತ ತುಲಾಲ್ ಅಂದರೆ. ಸೊ ಈ ಡ್ಯಾನ್ಸ್ನ ಎಲ್ಲಿಂದ ಆಡ್ತಾರೆ ಅಂದರೆ ಈ ಪೆಟ್ಟ ಶಾಸ್ತ್ರ ಟೆಂಪಲ್ ಅಂತ ಇಲ್ಲಿ ಹಿಂದೆಗಡೆ ಕಾಣ್ತಿದೆಯಲ್ಲ ಅದು, ಅಲ್ಲಿಂದ ಧರ್ಮಶಾಸ್ತ್ರ ಟೆಂಪಲ್ ಅಂತ ಒಂದು 300 ಮೀಟ್ರ್ ದೂರದಲ್ಲಿ ಧರ್ಮಶಾಸ್ತ್ರ ಟೆಂಪಲ್ ಮತ್ತೊಂದಿದೆ. ಇದೆ ನೋಡಿ. ಹೀಗೆ ನಡ್ಕೊಂಡು ಈಗ ಹೋದರೆ ಅಲ್ಲಿ ಧರ್ಮಶಾಸ್ತ್ರ ಟೆಂಪಲ್ ಇದೆ. ಸೊ ಅಲ್ಲಿವರೆಗೂ ಇವರು ಹೀಗೆ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾರೆ. ಇದೇ ನೋಡಿ ಆ ಧರ್ಮಶಾಸ್ತ್ರ ದೇವಸ್ಥಾನ. ಇಲ್ಲಿವರೆಗೂ ಅವರು ಡ್ಯಾನ್ಸ್ ಆಡ್ಕೊಂಡು ಬರ್ತಾರೆ. ಎಲ್ಲರೂ ಬಣ್ಣಗಳನ್ನ ಹಾಕ್ಕೊಂಡು ಇಲ್ಲಿ ಬರ್ತಾರೆ. ಇದ್ರದ್ದು ಕಥೆ ಏನು ಅಂದರೆ ಅಯ್ಯಪ್ಪ, ನಾನು ಆಗಲೇ ಹೇಳ್ದಂಗೆ ಅಯ್ಯಪ್ಪ ಮಹಿಷಿ ಮರ್ದನ ಮಾಡ್ತಾರಲ್ಲ, ಆ ಮರ್ದನ ಮಾಡಿದ್ಮೇಲೆ ಆ ಅಯ್ಯಪ್ಪನಿಗೆ ಆ ಟೈಮಲ್ಲಿ ಒಂದಷ್ಟು ಕಾಡು ಜನರು ಹೆಲ್ಪ್ ಮಾಡಿದ್ರಂತೆ. ಸೊ ಇದೇ ರೀತಿಯೇ ಇದೇ ಇದಕ್ಕೆ ಅವರು ಆಮೇಲೆ ಆ ಕಾಡು ಜನರು ಡ್ಯಾನ್ಸ್ ಆಡ್ತಾರಂತೆ. ಅಂದರೆ ಮಹಿಷಿ ಮರ್ದನ ಆದಮೇಲೆ ಫುಲ್ ಖುಷಿಲಿ ಡ್ಯಾನ್ಸ್ ಆಡ್ತಾರೆ. ಅದೇ ಸಿಂಬಾಲಿಕ್ ಆಗಿ ನೋಡಿ, ಹೀಗೆ ಸೊಪ್ಪುಗಳನ್ನ ಇಟ್ಕೊಂಡು ತಲೆಗೆ ಪೇಟಗಳನ್ನ ಕಟ್ಕೊಂಡು ಈ ರೀತಿ
ಒಂಥರ ಫುಲ್ ಖುಷಿಯಾಗಿ ಮಹಿಷಿ ಮರ್ದನ ಆಯಿತು ಅಂತ ಈ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ಒಂದು ಕತೆ ಇದೆ. ಮತ್ತೊಂದು ಕತೆ ಇದೆ, ಅದೇನಂದರೆ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಕಾಡು ಪ್ರಾಣಿಗಳಿತ್ತು, ಅದು ಜನರಿಗೆಲ್ಲ ಉಪಟೆಲ್ಲ ಕೊಡ್ತಿತ್ತು ಅಂತ ಹೇಳಲ್ಲ. ಸೊ ಆ ಕಾಡು ಜನರನ್ನ ಇವ್ರಿಗೆ ಅಂದರೆ ಆ ಕಾಡು ಪ್ರಾಣಿಗಳನ್ನ ಅಯ್ಯಪ್ಪಕ್ಕೊಂದು ಇದು ಮಾಡಿದ್ರು, ಸಂಹಾರ ಮಾಡಿದ್ರು ಅಂತ ಹೇಳಿದ್ನಲ್ಲ. ಸೊ ಅದೇ ಸಂಹಾರ ಮಾಡಿದ ಖುಷಿಗೂ ಎಲ್ಲ ನಮಗೆ ಇನ್ನು ಕಷ್ಟ ಎಲ್ಲ ವಿಮೋಚನೆ ಆಯಿತು ಅಂತಲೂ ಸಹ ಒಂದು ಸಿಂಬೋಲಿಕ್ ಆಗಿ ಅಲ್ಲಿನ ಜನರು ಈ ಥರ ಡ್ಯಾನ್ಸ್ ಆಡ್ತಾರೆ ಅನ್ನೋ ಒಂದು ಕತೆ ಇದೆ. ಎರಡೂ ಕತೆಗಳಿದೆ, ಬಟ್ ಯಾವುದು ನಿಜ ಯಾವುದು ಸುಳ್ಳು ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಪುರಾಣದಲ್ಲಿರೋದು. ಆದರೆ ನಿಮ್ಗೆ ಅನಿಸಿದ ಅಥವಾ ಬೇರೆ ಏನಾದರೂ ಕಾರಣ ಇದೆ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ಸೊ ಹೇಗಿತ್ತು ಸ್ನೇಹಿತರೆ ಈ ವಿಡಿಯೋ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಎಪಿಸೋಡ್ ಮತ್ತೊಂದು ರೋಚಕ ಹಿಸ್ಟ್ರಿ ಆ ಜಾಗದಲ್ಲೇ ನಾನು ನಿಮಗೊಂದು ಮಾಹಿತಿ ಕೊಡ್ತೀನಿ. ನೆಕ್ಸ್ಟು ನಾನು ಈ ಫಿಲಮ್ದು ಮಾಡಬೇಕು ಅಂತಿದ್ದೀನಿ, ಒಂದು ರಾಜ್ಕುಮಾರ್ ಅವರ ಫಿಲಮ್ ಬಗ್ಗೆ. ಅದು ಯಾವ ಫಿಲಮ್ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಸ್, ಒಂದು ರಾಜಣ್ಣ ಅವರ ಸೂಪರ್ ಹಿಟ್ ಚಿತ್ರದ ಬಗ್ಗೆ ನಾನು ಹೇಳೋಕ್ಕೆ ಹೊರಟಿದ್ದೇನೆ. ಆದರೆ ಈ ವಿಡಿಯೋ ಹೇಗಿತ್ತು ಅಂತ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನೀವೇನಾದರೂ ಎರಿಮಲೆ ಕೊಟ್ಟಯಂ ಕಡೆ ಹೋದರೆ, ಕೇರಳಗೆ ಹೋದರೆ ಈ ಜಾಗಕ್ಕೆ ಬರ್ಬೋದು, ಯಾರು ಬೇಕಾದರೂ ಬರ್ಬೋದು ಈ ಎರಿಮೆಲೆ ಅನ್ನೋ ಜಾಗಕ್ಕೆ. ಸೊ ಬನ್ನಿ, ದಯವಿಟ್ಟು ಕೊಟ್ಟಯಂ ಕಡೆ ಅಥವಾ ತ್ರಿಶೂರ್ ಕಡೆ ಬಂದಾಗ ಒಂದಷ್ಟು ಕಿಲೋಮೀಟ್ರ್ ಆಗುತ್ತೆ. ಬನ್ನಿ, ಅಯ್ಯಪ್ಪನ ಈ ಕತ್ತಿಯನ್ನು ಕಣ್ ತುಂಬಿಕೊಳ್ಳಿ, ಹೋಗಿ ಮತ್ತೆ ನಾವು ಸಿಗೋಣ. ಮತ್ತೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ಈ ಎರಿಮೆಲೆ ಬಗ್ಗೆ ಬೇರೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಾಮಿ ಶರಣಮಯ್ಯಪ್ಪ.